ಓಂ ಹಂ ಹನುಮತೆ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮಲ್ಲಿ ನವವಿಧವಾದ ಭಕ್ತಿಗಳಿರುತ್ತೆ, ನಾನಾ ವಿಧವಾದ ಭಕ್ತಿಗಳು. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತೆ ಅಂತೀವಿ. ಅನೇಕ ದೇವರುಗಳನ್ನು ನಮಸ್ಕಾರ ಮಾಡ್ತೀವಿ. ಗಿಡಕ್ಕೆ ನಮಸ್ಕಾರ ಮಾಡ್ತೀವಿ, ಮಣ್ಣಿಗೆ ನಮಸ್ಕಾರ ಮಾಡ್ತೀವಿ, ವಿಗ್ರಹಕ್ಕೆ ನಮಸ್ಕಾರ ಮಾಡ್ತೀವಿ, ಭೂಮಿಗೆ ನಮಸ್ಕಾರ ಮಾಡ್ತೀವಿ. ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಕಣ್ಣಿಗೆ ಕಾಣ್ತಕ್ಕಂಥ ಪ್ರತಿಯೊಂದೂ ಕೂಡ ಭಗವಂತನ ಸ್ವರೂಪವೇ ಆಗಿರುತ್ತೆ. ಹಾಗಾಗಿನೇ ಭಗವಂತ ಸರ್ವವ್ಯಾಪಿ, ಸರ್ವಾಂತರಯಾಮಿ, ಸರ್ವಶಕ್ತ ಅಂತ ನಾವು ಕರಿತೀವಿ. ಅದರಲ್ಲಿ ಬಹುಮುಖ್ಯವಾಗಿ ಇತಿಹಾಸಗಳಲ್ಲಿ, ಪುರಾಣಗಳಲ್ಲಿ ಶಕ್ತಿವಂತನು, ಶಕ್ತಿ, ಯುಕ್ತಿ, ಭಕ್ತಿ ಮೂರೂ ಬರಬೇಕು ಅಂದರೆ ನಾವು ಯಾರನ್ನು ಪೂಜೆ ಮಾಡಬೇಕು? ಹನುಮನನ್ನು ಪೂಜೆ ಮಾಡಬೇಕು. ಹನುಮನ ವಿಷಯದಲ್ಲಿ ಸಾಕಷ್ಟು ವಿಷಯಗಳಿದೆ. ಬ್ರಹ್ಮಚಾರಿ ಆಗಿರ್ತಕ್ಕಂಥವನು, ಜ್ಯೋತಿಷಿ ಆಗಿರ್ತಕ್ಕಂಥವನು, ತ್ರಿಕಾಲವನ್ನು ಅರಿತಂತಕ್ಕಂಥವನು, ಚಿರಂಜೀವಿ ಅಂತ ನಾವೇನು ಕರಿತೀವಿ. ಈ ಹನುಮನ ಪೂಜೆಯಲ್ಲಿ ಅನೇಕ ವಿಧಗಳಿದ್ದರೂ ಸಹ ವಿಶೇಷವಾದ ಪೂಜೆ ಒಂದಿದೆ. ಆ ಪೂಜೆಗೆ ನಾವು ಯಾವ ರೀತಿ ಮಾಡಿದ್ರೆ ನಮಗೆಲ್ಲವೂ ಸಿಗುತ್ತೆ, ಶಕ್ತಿ ಸಿಗುತ್ತೆ, ಭಕ್ತಿ ಸಿಗುತ್ತೆ, ಸಾಲದಿಂದ ಮುಕ್ತಿಯನ್ನು ಪಡಿತೀವಿ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಆ ಹನುಮಂತನನ್ನು ದೃಷ್ಟಿಯಿಂದ ದೂರ ಆಗ್ತೀವಿ. ಆ ಹನುಮಂತನ ಯಾವ ರೀತಿ ಪೂಜೆ ಮಾಡಬೇಕು ನಮಗೆ ಗೊತ್ತು. ಹನುಮಂತನಿಗೆ ವೀಳ್ಯದೆಲೆ ಹಾರ ಹಾಕ್ತೀವಿ, ಆಮೇಲೆ ಬೆಣ್ಣೆಯಿಂದ ಅಭಿಷೇಕ, ಬೆಣ್ಣೆಯನ್ನು ಅಲಂಕಾರ ಮಾಡ್ತಕ್ಕಂಥದ್ದು, ನಾನಾ ವಿಧವಾದ ಪೂಜೆಗಳನ್ನು ಹನುಮಂತನಿಗೆ ಮಾಡ್ತೀವಿ. ಅದರಲ್ಲೂ ಕೂಡ ಹನುಮಂತನಿಗೆ, ಆಂಜನೇಯನಿಗೆ, ಕೇಸರಿ ತನಯನಿಗೆ ಪೂರ್ವಾಭಿಮುಖ, ಉತ್ತರಾಭಿಮುಖ, ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಹನುಮನ ಪೂಜೆ ಎಲ್ಲ ಮಾಡ್ತೀವಿ. ಆದರೆ ನಮ್ಮಲ್ಲೂ ಒಂದು ವಿಶೇಷ ಇದೆ. ಅದು ತಾಂತ್ರಿಕವಾಗಿ ಹೇಳಬೇಕು ಅಂದರೆ ಹನುಮನ ಬಾಲದ ಪೂಜೆ ಮಾಡಬೇಕು. ಹನುಮನ ಶಕ್ತಿಗೆ, ನಮ್ಮ ಹನುಮನ ದೇಹಕ್ಕಿಂತ ಆ ಬಾಲ ಪೂಜೆಯನ್ನು ಯಾರು ಮಾಡ್ತಾರೋ ಬಾಲಕ್ಕೆ 48 ದಿನ ಕಂಟಿನ್ಯೂಸ್ ಆಗಿ ಪ್ರತಿನಿತ್ಯ ಬಾಲಕ್ಕೆ ಕೇಸರಿಯನ್ನು ಹಚ್ಚಿ, ಸಿಂಧೂರವನ್ನು ಹಚ್ಚಿ 48 ದಿನ ಪೂಜೆ ಮಾಡಿದ್ದೆ ಆದರೆ ಈ ಪ್ರಪಂಚದಲ್ಲಿ ಅದಕ್ಕೆ ಏನು ರೆಮಿಡಿನೇ ಇಲ್ಲ, ಅದು ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ಸಾಧ್ಯವಾಗತ್ತೆ. ಹಾಗಾಗಿನೇ ಹನುಮನ ಬಾಲಕ್ಕೆ ಅಷ್ಟು ಶಕ್ತಿ. ಯಾಕೆ ಅಂತ ಹೇಳಿದ್ರೆ, ಆ ಲಂಕೆಯಲ್ಲಿದ್ದಂತಹ ಸಂದರ್ಭದಲ್ಲಿ ರಾವಣ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಸಾಕ್ಷಾತ್ ಎಲ್ಲ ದೇವರುಗಳು ತಕ್ಷಣ ಬಂದು ಆ ಬಾಲದಲ್ಲಿ ಸೇರಿಕೊಂಡು ಅದಕ್ಕೊಂದು ಆಶೀರ್ವಾದ ಕೊಡ್ತಾರೆ, ವರ ಕೊಡ್ತಾರೆ. ಏನಂತಂದರೆ, ಈ ಬಾಲವನ್ನು ಎಷ್ಟುದ್ದ ಬೇಕಾದರೂ ನೀನು ತೊಗೊಂಡೋಗು, ಎಷ್ಟುದ್ದ ಬೇಕಾದರೂ ನೀನು ಅದನ್ನು ತಗೋಬೋದು, ಅದನ್ನು ಹಾಗೆಯೇ ವಿಸ್ತರಿಸ್ಕೊಂಡು ಹೋಗ್ಬೋದು ಅಂತಕ್ಕಂಥ ಆಶೀರ್ವಾದ. ಜೊತೆಗೆ ಆ ಅಗ್ನಿದೇವ ಕೂಡ ನಾನು ನಿನಗೇನೂ ತೊಂದರೆ ಮಾಡೋದಿಲ್ಲ ಅಂತಕ್ಕಂಥ ಒಂದು ವರ ಕೊಟ್ಟಿದ್ದು, ಸರ್ವ ದೇವರುಗಳು ಬಂದು ಸೇರಿಸ್ಕೊಂಡಿದ್ದು. ಬಹುಮುಖ್ಯವಾಗಿ ನವಗ್ರಹಗಳು ಬಾಲದಲ್ಲಿ ಬಂದು ಸೇರಿಕೊಳ್ಳುತ್ತೆ. ಹಾಗಾಗಿ ಆ ಬಾಲಕ್ಕೆ ನಾವು ಸಿಂಧೂರವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ನಮಗೆಲ್ಲ ಗೊತ್ತು, ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನ. ಅನೇಕ ಮಂತ್ರಗಳು ಕೂಡ ಇರುತ್ತೆ. ನಾವು ವಿಶೇಷವಾದ ಮಂತ್ರಗಳು ಇರುತ್ತೆ, ಶಕ್ತಿ ಮಂತ್ರಗಳು ಇರುತ್ತೆ, ಯುಕ್ತಿ ಮಂತ್ರಗಳಿರುತ್ತೆ, ಭಕ್ತಿ ಮಂತ್ರಗಳಿರುತ್ತೆ. ಹಾಗಾಗಿ ಹನುಮನಿಗೆ, ಆ ಕೇಸರಿ ತನಯನಿಗೆ, ವಿಶೇಷವಾಗಿ ರಾಮದೂತನಿಗೆ, ಚಿರಂಜೀವಿಗೆ ಬಾಲಪೂಜೆಯನ್ನು ಯಾರು ಮಾಡ್ತಾರೆ, ನಿಮಗೆ ಅದು ಬಯಲಲ್ಲಿರ್ತಕ್ಕಂಥ ಹನುಮ ಆಗ್ಬೋದು, ದೇವಸ್ಥಾನದಲ್ಲಿರ್ತಕ್ಕಂಥ ಹನುಮ ಆಗ್ಬೋದು, ಮನೆಯಲ್ಲಿರ್ತಕ್ಕಂಥ ಹನುಮ, ನಿಮ್ಮ ಮನೆಯಲ್ಲೂ ಹನುಮ ಇದೆ, ಪುಟ್ಟ ಹನುಮ ಇದೆ, ಬಾಲ ಕಾಣಿಸ್ತಾ ಇದೆ, ಆ ಬಾಲಕ್ಕೆ ನೀವು ಸಿಂಧೂರವನ್ನು ಹಚ್ಚಿ ಓಂ ಹಂ ಹನುಮತೆ ನಮಃ, ಓಂ ಹಂ ಹನುಮತೆ ನಮಃ. ನಾವು ಯಾವಾಗಲೂ ಆಂಜನೇಯಾಯ ವಿದ್ಮಹಿ ವಾಯುಪುತ್ರಾಯ ಧಿಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಇವೆಲ್ಲ ಹೇಳ್ಕೊಂಡ್ರು ಕೂಡ ಓಂ ಹಂ ಹನುಮತೆ ನಮಃ ಈ ಮಂತ್ರ ಹೇಳ್ಕೊಂಡು 48 ದಿನ ಸೂರ್ಯೋದಯದ ಕಾಲದಲ್ಲಿ ಹನುಮನ ಪೂಜೆ ಮಾಡಿಕೊಳ್ಳಿ. ಎಲ್ಲ ಕಾರ್ಯಗಳಲ್ಲೂ ಕೂಡ ಸಿದ್ಧಿಯಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.